ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿವಿಜಿ ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾವು ಮಾಯಕೊಂಡ ಶಾಸಕ ಆಂಬುಲೆನ್ಸ್ ಬಸವಂತಪ್ಪ ಇಂತ ಖ್ಯಾತಿ ತೆಗೆದುಕೊಂಡಿರ್ತಕ್ಕಂಥ ಬಿರುದು ತೆಗೆದುಕೊಂಡಿರ್ತಕ್ಕಂಥ MLA ಬಗ್ಗೆ ಮಾತನಾಡೋಣ. ಯಾಕೆ ಅಂತ ಹೇಳಿದ್ರೆ ಬಹಳ ಕಷ್ಟಜೀವಿ, ತಂದೆ ತಾಯಿಯವರು ಪೌರ ಕಾರ್ಮಿಕರಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿಗಳ ಮಗ, ಬಡ ಕುಟುಂಬದಿಂದ ಬಂದಿರತಕ್ಕಂಥ ಬಸವಂತಪ್ಪನವರಿಗೆ ಒಲಿದು ಬಂದ ಮಂತ್ರಿ ಪಟ್ಟದ ಬಗ್ಗೆ ನಮ್ಮ DVG ವಾಯ್ಸ್ ಕಲೆ ಹಾಕಿ ಕೆಲವು ವಿಚಾರಗಳನ್ನು ತಿಳಿದುಕೊಂಡು ಅವರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಒಬ್ಬ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗಿದ್ದ ಬಸವಂತಪ್ಪನವರಿಗೆ ಮೊದಲ ಬಾರಿಗೆ ಶಾಸಕರಿಗೆ ಮಂತ್ರಿ ಪಟ್ಟ ಸಿಗೋದು ಅಂದ್ರೆ ಅಷ್ಟು ಈಸಿ ಏನಲ್ಲ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥದಕ್ಕೆ ನಮ್ಮ ದಾವಣಗೆರೆ ಜನತೆಯ ಪರವಾಗಿ DVG ವಾಯ್ಸ್ ಮೂಲಕ ಕೃತಜ್ಞತೆಗಳನ್ನ ಅಥವಾ ಶುಭಾಶಯಗಳನ್ನ ತಿಳಿಸ್ತೀನಿ. ಯಾಕೆ ನಾವು KS ಬಸವಂತಪ್ಪ ಬಗ್ಗೆ ಸ್ಟೋರಿ ಮಾಡಬೇಕು ಅಂತ ಹೇಳಿದ್ರೆ, ಅವರಿಗೆ ಆಂಬುಲೆನ್ಸ್ ಬಸವಂತಪ್ಪ ಅಂತಲೇ ಕರಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಈ 108 ಹೇಗೆ ಈ ಮೊದಲ ಬಾರಿಗೆ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ಸಿನಲ್ಲಿ ಒಬ್ಬ ಕಾಮನ್ ಒಬ್ಬ ಜನಸಾಮಾನ್ಯರ ರೀತಿ, ಅಂದ್ರೆ ಈ ಸದಸ್ಯರು ಅಂತಾರಲ್ಲ, ಕಾರ್ಯಕರ್ತರು ಅಂತಾರಲ್ಲ, ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಬಸವಂತಪ್ಪನವರು. ಮೊದಲ ಬಾರಿಗೆ ಜಿಲ್ಲಾ ಪಂಚಾಯಿತಿಗೆ ದಾವಣಗೆರೆ ತಾಲೂಕಿನ ಆನುಗೋಡು ಗ್ರಾಮದಿಂದ, ಅಂದ್ರೆ ಹೋಬಳಿಯಿಂದ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಿಂತುಕೊಂಡಿರ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ MLA ಸಹ ಆಗ್ತಾರೆ. ಬಟ್ ಯಾಕೆ ಒಬ್ಬ ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಸಾಧನೆ ಮಾಡಕ್ ಆಗಲ್ಲ ಅನ್ನೋಕ್ಕೆ ಹಲವು ಉದಾಹರಣೆಗಳಿದ್ದಾವೆ. ಬಟ್ ಇವರ ಸಾಧನೆ ವಿಭಿನ್ನ. ಯಾಕೆಂದ್ರೆ ಹಲವು ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಬಸವಂತಪ್ಪನವರು ದಾವಣಗೆರೆಗೆ ಒಂದು ರೀತಿಯ ಕಳಸ ಇದ್ದ ಹಾಗೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಈ ದೀನ ದಲಿತರ ಆಶಾ ಕಿರಣ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ಈ ಆಸ್ಪತ್ರೆಯ ಮುಂದೆ ಹೋಗಿ ಅಲ್ಲಿನ ಒಂದು ಜನರ ಯೋಗಕ್ಷೇಮವನ್ನು ವಿಚಾರಿಸುವುದಾಗಿರ್ಬೋದು, ಅಥವಾ ಪ್ರತಿ ದಿನ ಇಂತಿಷ್ಟು ಹಳ್ಳಿಗಳಿಗೆ ಅಂತ ಹೇಳಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಆಲಿಸೋದಾಗಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸೋದಾಗಿರ್ಬೋದು, ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸೋದಾಗಿರ್ಬೋದು, ಈ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನ ಮಾತುಗಳನ್ನ ಅಥವಾ ಅವರ ಕೆಲಸಗಳನ್ನ ಮಾಡಿಕೊಡೋದಾಗಿರ್ಬೋದು, ಇವೆಲ್ಲ ಬಸವಂತಪ್ಪನವರು ಮಾಡ್ತಾ ಬಂದಿರೋದ್ರಿಂದ ಈ ಬಾರಿ ದಾವಣಗೆರೆಗೆ 2 ಮಂತ್ರಿ ಪಟ್ಟ ಸಿಕ್ಕಿದೆ. ಒಂದು ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ್ ಹಾಗೂ ಬಸವಂತಪ್ಪನವರಿಗೂ ಸಹ ಮಂತ್ರಿ ಪಟ್ಟ ಸಿಕ್ಕಿದೆ. ಹಾಗಾಗಿ ಇದು ಇಡೀ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ 2 ಮಂತ್ರಿ ಪಟ್ಟ ಸಿಕ್ಕಿರ್ತಕ್ಕಂಥ ಹೆಗ್ಗಳಿಕೆ ಕರ್ನಾಟಕದ ಮಧ್ಯಬಿಂದುವಿಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ವಿಡಿಯೋವನ್ನ. ನಮಸ್ಕಾರ.